ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಗೌರಿಬಿದನೂರು ಜಿಟಿಟಿಸಿ ಕೇಂದ್ರ ಆಸರೆಯಾಗಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿನ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಗೌರಿಬಿದನೂರು ತಾಲೂಕಿನ ಕುಡುಮಲ್ಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿದೆ. ರಾಜ್ಯ ಹೆದ್ದಾರಿ ಹಾಗೂ ರಾಜ್ಯ ಗಡಿ ಭಾಗದಲ್ಲಿ ಸುಮಾರು 8 ಎಕರೆ ಭೂಪ್ರದೇಶದಲ್ಲಿ ಸುಸಜ್ಜಿತವಾದ ಕಟ್ಟಡಗಳೊಳಗೊಂಡಂತೆ ರಾಜ್ಯ ಸರ್ಕಾರದಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆ 2017ರಲ್ಲಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ 1972ರಲ್ಲಿ ಡೆನ್ಮಾರ್ಕ್ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆಗಳು ಪ್ರಾರಂಭವಾಗಿದ್ದು ನಿರಂತರ 50 ವರ್ಷಗಳನ್ನು ಪೂರೈಸುವ ಸಂಸ್ಥೆಯಾಗಿದೆ. ಕೇಂದ್ರದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಹರೀಶ್ ಕುಮಾರ್ ಮಾತನಾಡಿ, ರಾಜ್ಯದ 33 ಕೇಂದ್ರಗಳಲ್ಲಿ ಅತ್ಯಂತ ಸುಸಜ್ಜಿತವಾದ ಹಾಗೂ ಆಧುನಿಕ ಕಲಿಕಾ ಮತ್ತು ಯಂತ್ರೋಪಕರಣಗಳೊಳಗೊಂಡ ಕೇಂದ್ರವಾಗಿದೆ. ಇದೇ ಮೊದಲ ಬಾರಿಗೆ ಡಿಪ್ಲೊಮೊ ಇನ್ ಟೂಲ್ ಅಂಡ್ ಮೇಕಿಂಗ್, ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್ ಹಾಗೂ ಡಿಪ್ಲೊಮೊ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಎಂಬ 3 ಕೋರ್ಸ್ಗಳೊಳಗೊಂಡ ಕೌಶಲ ಅಭಿವೃದ್ಧಿ ತರಬೇತಿ ಕೇಂದ್ರ ತಾಲೂಕಿನಲ್ಲಿ ಆರಂಭವಾಗಿರುವುದು ಈ ಭಾಗದ ವಿದ್ಯಾರ್ಥಿಗಳ ಅದೃಷ್ಟವಾಗಿದೆ. 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ ತರಗತಿಗಳಿಗೆ ದಾಖಲಾತಿ ಪಡೆಯಬಹುದೆಂದು ತಿಳಿಸಿದರು. ಈ ವೇಳೆ ಕಾಲೇಜು ವ್ಯವಸ್ಥಾಪಕ ತಿಪ್ಪೇಸ್ವಾಮಿ, ಉಪನ್ಯಾಸಕರಾದ ಪಣೇಂದ್ರ, ಚೈತ್ರ, ಉಪೇಂದ್ರ, ಶಂಕರಾನಂದ, ಅಭಿಲಾಷ್, ರಾಜೇಶ್ ಮತ್ತು ಮಂಜುಳಾ, ಪ್ರವೀಣ್ ನಾಯಕ್, ಮೋನಿಕಾ, ಅಬ್ರಾರ್, ಶ್ರೀನಿವಾಸ್, ಶ್ರೀದೇವಿ, ಫರಿಯಾ ಭಾನು ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಅವೈಲಬಿಲಿಟಿ ಇದೆ. ಒಂದು ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಡಿಪ್ಲೊಮೊ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಮುಖಾಂತರ ಆನ್ಲೈನಲ್ಲಿ ನಡೆಯೋದ್ರಿಂದ ಉದ್ಘಾಟನೆ ಆಗಿದ್ದು 2017ನೇ ಸಾಲಿನ ನಾವು ದೀರ್ಘಾವಧಿಯ ಕೋರ್ಸ್ಗಳನ್ನು ನಾವು ಅಡ್ಮಿಷನ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಇದುವರೆಗೂ 4 ಬ್ಯಾಚ್ ಔಟ್ಪುಟ್ ಆಗಿದ್ದು ಹಲವಾರು ಜನ ವಿದ್ಯಾರ್ಥಿಗಳು, ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ವಿವಿಧ ಕಂಪ್ನಿಗಳಲ್ಲಿ ಅವರು ಪ್ಲೇಸ್ಮೆಂಟ್ ಆಗಿದ್ದಾರೆ ಮತ್ತು ಒಳ್ಳೆ ಕಡೆ ಅವರು ಉದ್ಯೋಗ. ವಿದ್ಯಾರ್ಥಿಗಳು ಕೂಡ ಸುಮಾರು 24-28 ಸಾವಿರ ರೂಪಾಯಿಯಷ್ಟು ಒಂದು ಸ್ಕಾಲರ್ಶಿಪ್ ಆಗ್ತದೆ ಪ್ರತಿ ವರ್ಷ. ಮತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ಉತ್ಕೃಷ್ಟವಾದ ಟ್ರೈನಿಂಗ್ ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇರ್ತದೆ. ನೀವು ನೋಡ್ಬೋದು, ಈಗ ರೋಬೋಟಿಕ್ಸಲ್ಲಿ ನಾವು ಪಿಕ್ ಆ್ಯಂಡ್ ಪ್ಲೇಸ್ ರೋಬೋ. ಸೊ ಇದು ವಿಶೇಷವಾಗಿ ನಮ್ಮಲ್ಲಿ ಡಿಪ್ಲೊಮಾ ಕೋರ್ಸ್ ಮುಗಿದ ನಂತರ ಮಕ್ಕಳಿಗೆ ಅವರು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಈಗ 4 ಇಯರ್ಸ್ ಆದ ತಕ್ಷಣ ಡೈರೆಕ್ಟಾಗಿ ಥರ್ಡ್ ಸೆಮ್ಗೆ ಅವರು ಜಾಯ್ನ್ ಆಗ್ಬೋದು ಇಂಜಿನಿಯರಿಂಗಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ. ನಮ್ಮಲ್ಲಿ ಅದೇ ರೀತಿ ಈ ಬಾರಿಯ ಅಡ್ಮಿಷನ್ ಪ್ರೊಸೆಸ್ ಸಂಪೂರ್ಣ ಆನ್ಲೈನ್ KA ಮುಖಾಂತರ ಮಾಡ್ತಾ ಇರೋದ್ರಿಂದ SSLC ಪಾಸಾದ ವಿದ್ಯಾರ್ಥಿಗಳು ನಮ್ಮಲ್ಲೇ ಬಂದಾಗ, ನಮ್ಮ ಸಂಸ್ಥೆಗೆ ಬಂದರೆ ತಮ್ಮ ಡಾಕ್ಯುಮೆಂಟ್ಸನ್ನು ತಗೊಂಡು ನಾವೇ ಕೂಡ ಉಚಿತವಾಗಿ ಆನ್ಲೈನ್ ಅಪ್ಲಿಕೇಶನ್ ಮಾಡಲಿಕ್ಕೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ನಾವೇ ಸ್ವತಃ ಆನ್ಲೈನ್ ಅಪ್ಲಿಕೇಶನನ್ನು ಅವರಿಗೆ ಹಾಕಿ. ಆಂಧ್ರದ ಗಡಿ ಭಾಗವಾದ ಕುಡುಮಲ್ಲಕುಂಟೆಯಲ್ಲಿದೆ. ಸೊ ಸುಮಾರು 10 ಕಿಲೋಮೀಟರ್ ಆಗ್ತದೆ ನಮಗೆ ಗೌರಿಬಿದನೂರಿಂದ. ನಮಗೆ ಒಂದು ಸೂಕ್ತವಾದಂಥ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ನಮ್ಮ GTTC ಗೌರಿಬಿದನೂರು ಸಂಸ್ಥೆಯಲ್ಲಿ ಈಗಾಗಲೇ 4 ಬ್ಯಾಚ್ ಔಟ್ಪುಟ್ ಆಗಿದ್ದು 5ನೇ ಬ್ಯಾಚ್ ಈ ಸಲ ಎಲ್ಲ ಹುಡುಗರು 5ನೇ ಬ್ಯಾಚ್ನ ಪ್ರತಿಯೊಬ್ಬ ಹುಡುಗರು ಕೂಡ ಪ್ಲೇಸ್ಮೆಂಟ್ ಆಗಿದ್ದಾರೆ. ಅಂದರೆ 100% ಪ್ಲೇಸ್ಮೆಂಟನ್ನು ನಾವು ಮಾಡಿದ್ದೀವಿ. 33% ಅಷ್ಟು ವಿದ್ಯಾರ್ಥಿ ಹೆಣ್ಣುಮಕ್ಕಳಿಗೆ ಸೀಟ್ಗಳು ಮೀಸಲಾಗಿರ್ತದೆ. ಹೆಣ್ಮಕ್ಳು ಕೂಡ ಈ ಒಂದು ಟೆಕ್ನಿಕಲ್ ಕೋರ್ಸನ್ನು ಸುಲಭವಾಗಿ ಕಲಿಬೋದಾಗಿದೆ. ನಮ್ಮಲ್ಲಿ ಹೆಣ್ಣುಮಕ್ಕಳಿಗೆ ಅಂತೇಳಿ ವಿಶೇಷ ಸೆಕ್ಯೂರಿಟಿನೇ ಇರೋದರಿಂದ ಯಾವುದೇ ರೀತಿ ಹೆಣ್ಣುಮಕ್ಕಳಿಗೆ ಸೆಕ್ಯೂರಿಟಿ ಇಶ್ಯೂಸ್ ಬರೋದಿಲ್ಲ. ಮತ್ತು ನಮ್ಮಲ್ಲಿ ಯಾರೂ ಕೂಡ ಔಟ್ಸೈಡರ್ ಕೂಡ ಬರಲಿಕ್ಕಾಗಲ್ಲ. ನಮ್ಮಲ್ಲಿ 24 ಅವರ್ಸ್ ಸೆಕ್ಯೂರಿಟಿ ಸಿಸ್ಟಮ್ ಇರ್ತದೆ. ನಾನು ಹಂಸಂದ್ರದಿಂದ ಗೌರಿಬಿದನೂರು ತಾಲೂಕು. ನಾನು ಇಲ್ಲಿಗೆ 2021ರಲ್ಲಿ ಅಡ್ಮಿಷನ್ ಆದೆ ಕಾಲೇಜಿಗೆ, ಟೂಲ್ ಆ್ಯಂಡ್ ಡೈ ಮೇಕಿಂಗ್ಗೆ. ನಾನು ಅಡ್ಮಿಷನ್ ಆದಾಗ ನಾನು SSLC ಓದಬೇಕಾದ್ರೆ ಈ ಥರ ಮಿಷಿನ್ಸು ಅದೇನೂ ನೋಡಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಒಳ್ಳೆ ಅನುಭವ ಆಯಿತು ಮಿಷಿನ್ಸ್ ಎಲ್ಲನೂ. ಈಗ ನಾನು ಮಷಿನ್ ಮೇಲೆ ಆಪ್ರೇಟ್ ಮಾಡ್ತೀನಿ. ನಾನೀಗ 3rd ಇಯರ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ನಲ್ಲಿ ಓದ್ತಾ ಇದ್ದೀನಿ. ಈಗ ನಂದು ಕಂಪ್ನಿ ಪ್ಲೇಸ್ಮೆಂಟ್ ಬಂದು ಪ್ರಭಾ ಇಂಡಸ್ಟ್ರೀಸಲ್ಲಾಗಿದೆ.
ಮತ್ತು ಒಳ್ಳೆ ಫ್ಯೂಚರ್ ಇದೆ ಅಂತ. ಸ್ಟೂಡೆಂಟು 6th ಸೆಮ್ಮು. ಇವಾಗ ನಾನು ಬಂದು ಎಕ್ಸ್ಪೀರಿಯೆನ್ಸ್ ಕಲಿತಾದ್ಮೇಲೆ ಇಲ್ಲಿಗೆ ಮುಂದೆ ನಾನು ಕಲಿಬೋದಂತ ಇದಿದೆ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾನು ಇವಾಗ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದರಿಂದ ನನಗೆ ಒಳ್ಳೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಟೊಯೋಟೋ ಇಂಡಸ್ಟ್ರೀಸಲ್ಲಿ. ಇವಾಗ ಸೇರಿಕೊಂಡಾಗ ನನಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿದರು. ನಾನು ಆಲ್ರೆಡಿ ಇವಾಗ 6th ಸೆಮ್ ಫೈನಲ್ ಎಕ್ಸಾಮ್ ಬರೀತಾ ಇದ್ದೀನಿ. ಆಲ್ರೆಡಿ ನನಗೆ ಪ್ಲೇಸ್ಮೆಂಟ್ ಲೆಟ್ರ್ ಸಿಕ್ಕಿದೆ ಟೊಯೋಟೋ ಇಂಡಸ್ಟ್ರೀಸಿಂದ 16,000 ಪ್ಯಾಕೇಜ್ ಆಗಿ. ಯಂಗೇಜಲ್ಲಿ ನಾನು ಇವಾಗ 18 ಇಯರ್ಸಲ್ಲೇ ನನಗೆ ಪ್ಲೇಸ್ಮೆಂಟ್ ಸಿಕ್ಕಿರೋದ್ರಿಂದ ಮುಂದೆ ಬರೋ ಫ್ಯೂಚರ್ ಸ್ಟೂಡೆಂಟ್ಸಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ